ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ. ನೀವೆಲ್ಲ ಆರಾಮಾಗಿ ಇದ್ದೀರಂತ ಭಾವಿಸ್ತೇನೆ. ಹಿಂದಿನ ಅಧಿವೇಶನದಲ್ಲಿ ನಾವು ಫ್ರೆಂಚ್ ಕ್ರಾಂತಿಯ ಬಗ್ಗೆ ಚರ್ಚಿಸಿದ್ದೇವೆ. ಅಲ್ಲಿ ನಾವು ಲೂಯಿಸರ ಆಡಳಿತ ಮತ್ತು ಫ್ರೆಂಚ್ ಸಮಾಜದ 3 ಎಸ್ಟೇಟ್ಗಳ ಬಗ್ಗೆ ನೋಡಿದ್ದೇವೆ. ನಾವೀಗ 9ನೇ ತರಗತಿಯ ಸಾಮಾಜಿಕ ಅಧ್ಯಯನಗಳಿಂದ 17, 18 ಮತ್ತು 19ನೆಯ ಶತಮಾನಗಳ ಡೆಮಾಕ್ರೆಟಿಕ್ ಮತ್ತು ರಾಷ್ಟ್ರೀಯ ಕ್ರಾಂತಿಯ ವಿಷಯದಿಂದ ಫ್ರೆಂಚ್ ಕ್ರಾಂತಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಮತ್ತು ಅರ್ಥ ಮಾಡಿಕೊಳ್ಳೋಣ. ಕಲಿಕೆಯ ಫಲಿತಾಂಶಗಳು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಫ್ರಾನ್ಸ್ ಹೇಗೆ ಸಾಂವಿಧಾನಿಕ ರಾಜಪ್ರಭುತ್ವವಾಗುತ್ತೆ. ದಂಗೆಯ ಕೋರ್ಸ್, ಭಯೋತ್ಪಾದನೆಯ ಆಳ್ವಿಕೆ. ಕೀವರ್ಡ್ಗಳು: ಸಂವಿಧಾನ, ಜನರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ಔಪಚಾರಿಕವಾಗಿ ಹೇಳುವ ಕಾನೂನುಗಳ ವ್ಯವಸ್ಥೆ. ಗಿಲ್ಲೋಟಿನ್. ಗಿಲ್ಲೋಟಿನ್ ಜನರನ್ನ ಗಲ್ಲಿಗೇರಿಸಲು ಬಳಸಲಾಗುವ ಸಾಧನವಾಗಿದೆ, ವಿಶೇಷವಾಗಿ ಫ್ರಾನ್ಸ್ನಲ್ಲಿ ಹಿಂದೆ. ಕಾನ್ಸಲ್, ವಿದೇಶಿ ನಗರದಲ್ಲಿ ಅವನ ಅಥವಾ ಅವಳ ದೇಶದ ಪ್ರತಿನಿಧಿಯಾಗಿರುವ ಸರ್ಕಾರಿ ಅಧಿಕಾರಿ. ಸಮಾವೇಶ, ದೊಡ್ಡ ಔಪಚಾರಿಕ ಸಭೆ. ಅಳಿಸಲಾಗದ ಹಕ್ಕು, ಕಸಿದುಕೊಳ್ಳಲಾಗದ ಹಕ್ಕು. ದೇಶದ್ರೋಹ, ಒಬ್ಬರ ದೇಶ ಅಥವಾ ಸರ್ಕಾರದ ದ್ರೋಹ. ನಾವೀಗ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಫ್ರಾನ್ಸ್ ಸಾಂವಿಧಾನಿಕ ರಾಜಪ್ರಭುತ್ವವಾಯಿತು. ರಾಷ್ಟ್ರೀಯ ಅಸೆಂಬ್ಲಿಯು ಸಂವಿಧಾನದ ಕರಡನ್ನ 1791 ಸಿನಲ್ಲಿ ಪೂರ್ಣಗೊಳಿಸಿತು. ರಾಜನ ಅಧಿಕಾರವನ್ನ ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಈಗ ಈ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿಲ್ಲ. ಈಗ ಅವುಗಳನ್ನ ಪ್ರತ್ಯೇಕಿಸಿ ವಿವಿಧ ಸಂಸ್ಥೆಗಳಿಗೆ ನೀಡಲಾಗಿದೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇದು ಫ್ರಾನ್ಸ್ ಅನ್ನ ಸಾಂವಿಧಾನಿಕ ರಾಜಪ್ರಭುತ್ವವನ್ನಾಗಿ ಮಾಡಿತು. ಸಾವಿರದ 1791 ಸಿರ ನಡುವೆ ಸಂವಿಧಾನವು ರಾಷ್ಟ್ರೀಯ ಅಸೆಂಬ್ಲಿಗೆ ಕಾನೂನುಗಳನ್ನ ಮಾಡುವ ಅಧಿಕಾರವನ್ನ ನೀಡಿತು. ಆದ್ರೆ ಎಲ್ಲ ನಾಗರಿಕರಿಗೂ ಮತದಾನದ ಹಕ್ಕು ಇರಲಿಲ್ಲ. ಸಕ್ರಿಯ ನಾಗರಿಕರಿಗೆ ಮಾತ್ರ ಮತದಾನದ ಹಕ್ಕು ಇತ್ತು. ಉಳಿದ ಪುರುಷರು ಮತ್ತು ಎಲ್ಲಾ ಮಹಿಳೆಯರನ್ನ ನಿಷ್ಕ್ರಿಯ ನಾಗರಿಕರು ಎಂದು ವರ್ಗೀಕರಿಸಲಾಗಿದೆ. ಸಕ್ರಿಯ ನಾಗರಿಕರು ಯಾರು? ಸಕ್ರಿಯ ನಾಗರಿಕರು 25 ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರು. ಅವರು ಕಾರ್ಮಿಕ ವೇತನದ ಕನಿಷ್ಠ 3 ದಿನಗಳಿಗೆ ಸಮಾನವಾದ ತೆರಿಗೆಗಳನ್ನ ಪಾವತಿಸಿದರು. ಸಕ್ರಿಯ ನಾಗರಿಕರು ಅಸೆಂಬ್ಲಿಯನ್ನ ಆಯ್ಕೆ ಮಾಡಿದ ಮತದಾರರ ಗುಂಪಿಗೆ ಮತ ಹಾಕಿದರು. ಒಬ್ಬ ಚುನಾಯಿತ ಮತ್ತು ವಿಧಾನಸಭೆಯ ಸದಸ್ಯನಾಗಲು ಒಬ್ಬ ವ್ಯಕ್ತಿಯು ಅತಿ ಹೆಚ್ಚು ತೆರಿಗೆದಾರರ ವರ್ಗಕ್ಕೆ ಸೇರಬೇಕಾಗಿತ್ತು. ಸಂವಿಧಾನವು ಬದುಕುವ ಹಕ್ಕು, ವಾಕ್ ಸ್ವಾತಂತ್ರ್ಯ, ಅಭಿಪ್ರಾಯ ಸ್ವಾತಂತ್ರ್ಯ ಮತ್ತು ಕಾನೂನಿನ ಮುಂದೆ ಸಮಾನತೆಯಂತಹ ಹಕ್ಕುಗಳ ಘೋಷಣೆಯೊಂದಿಗೆ ಪ್ರಾರಂಭವಾಯಿತು. ಇವುಗಳನ್ನ ನೈಸರ್ಗಿಕ ಮತ್ತು ಬೇರ್ಪಡಿಸಲಾಗದ ಹಕ್ಕುಗಳು ಎಂದು ಪರಿಗಣಿಸಲಾಗಿದೆ. ಇದರರ್ಥ ಹಕ್ಕುಗಳು ಹುಟ್ಟಿನಿಂದಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಸೇರಿದ್ದು ಮತ್ತು ಅದನ್ನ ಕಸಿದುಕೊಳ್ಳೋಕೆ ಆಗೋದಿಲ್ಲ. ಪ್ರತಿಯೊಬ್ಬ ನಾಗರಿಕನ ನೈಸರ್ಗಿಕ ಹಕ್ಕುಗಳನ್ನ ರಕ್ಷಿಸುವುದು ರಾಜ್ಯದ ಕರ್ತವ್ಯವಾಗಿತ್ತು.
18ನೇ ಶತಮಾನದ ಬಹುಪಾಲು ಪುರುಷರು ಮತ್ತು ಮಹಿಳೆಯರಿಗೆ ಓದಲು ಅಥವಾ ಬರೆಯಲು ಸಾಧ್ಯವಾಗಲಿಲ್ಲ. ಆದ್ರಿಂದ ಪ್ರಮುಖ ವಿಚಾರಗಳನ್ನ ಸಂವಹಿಸಲು ಮುದ್ರಿತ ಪದಗಳ ಬದಲಿಗೆ ಚಿತ್ರಗಳು ಮತ್ತು ಚಿಹ್ನೆಗಳನ್ನ ಆಗಾಗ್ಗೆ ಬಳಸಲಾಗ್ತಾ ಇತ್ತು. ಲೇ ಬಾರ್ಬಿಯರ್ ಅವರ ವರ್ಣಚಿತ್ರವು ಹಕ್ಕುಗಳ ಘೋಷಣೆಯ ವಿಷಯವನ್ನ ತಿಳಿಸಲು ಅಂತಹ ಅನೇಕ ಚಿಹ್ನೆಗಳನ್ನ ಬಳಸುತ್ತವೆ. ಕೆಲವು ರಾಜಕೀಯ ಚಿಹ್ನೆಗಳನ್ನ ನೋಡೋಣ. ಮುರಿದ ಸರಪಳಿ. ಗುಲಾಮರನ್ನ ಬಂಧಿಸಲು ಸರಪಳಿಗಳನ್ನ ಬಳಸಲಾಗ್ತಾ ಇತ್ತು. ಮುರಿದ ಸರಪಳಿಯು ಮುಕ್ತನಾಗುವ ಕ್ರಿಯೆಯನ್ನ ಸೂಚಿಸುತ್ತೆ. ರಾಡ್ ಅಥವಾ ಫಾಸ್ಗಳ ಬಂಡಲ್. ಒಂದು ರಾಡ್ ಅನ್ನ ಸುಲಭವಾಗಿ ಮುರಿಬಹುದು, ಆದ್ರೆ ಸಂಪೂರ್ಣ ಬಂಡಲ್ ಅಲ್ಲ. ಏಕತೆಯಲ್ಲಿ ಶಕ್ತಿ ಅಡಗಿದೆ. ತ್ರಿಕೋನದೊಳಗಿನ ಕಣ್ಣು ಬೆಳಕನ್ನ ಹೊರಸೂಸುತ್ತದೆ. ಎಲ್ಲವನ್ನೂ ನೋಡುವ ಕಣ್ಣು ಜ್ಞಾನವನ್ನ ಸೂಚಿಸುತ್ತದೆ. ಸೂರ್ಯನ ಕಿರಣಗಳು ಅಜ್ಞಾನದ ಮೋಡಗಳನ್ನ ಓಡಿಸುತ್ತವೆ. ರಾಜದಂಡ. ರಾಜಶಕ್ತಿಯ ಸಂಕೇತ. ಉಂಗುರವನ್ನ ರೂಪಿಸಲು ಹಾವು ತನ್ನ ಬಾಲವನ್ನ ಕಚ್ಚುತ್ತದೆ. ಶಾಶ್ವತೆಯ ಸಂಕೇತ. ಉಂಗುರಕ್ಕೆ ಆರಂಭ ಅಥವಾ ಅಂತ್ಯವಿಲ್ಲ. ರೆಡ್ ಫ್ರಿಜಿಯನ್ ಕ್ಯಾಪ್. ಗುಲಾಮನು ಮುಕ್ತನಾದ ಮೇಲೆ ಧರಿಸುವ ಕ್ಯಾಪ್ ಆಗಿದೆ. ನೀಲಿ, ಬಿಳಿ, ಕೆಂಪು ಫ್ರಾನ್ಸ್ನ ರಾಷ್ಟ್ರೀಯ ಬಣ್ಣಗಳು. ರೆಕ್ಕೆಯ ಮಹಿಳೆ. ಕಾನೂನಿನ ವ್ಯಕ್ತಿತ್ವ. ಕಾನೂನು ಟ್ಯಾಬ್ಲೆಟ್. ಕಾನೂನು ಎಲ್ಲರಿಗೂ ಒಂದೇ ಮತ್ತು ಅದರ ಮುಂದೆ ಎಲ್ಲರೂ ಸಮಾನರು. ಫ್ರಾನ್ಸ್ ರಾಜಪ್ರಭುತ್ವವನ್ನ ರದ್ದುಪಡಿಸುತ್ತದೆ ಮತ್ತು ಗಣರಾಜ್ಯವಾಯಿತು. ಏಪ್ರಿಲ್ 1792ರಲ್ಲಿ ಪ್ರಷ್ಯಾ ಮತ್ತು ಆಸ್ಟ್ರಿಯಾ ವಿರುದ್ಧ ಯುದ್ಧಕ್ಕೆ ರಾಷ್ಟ್ರೀಯ ಅಸೆಂಬ್ಲಿ ಮತ ಹಾಕಿತು. ಮಾರ್ಸಲೈಸ್ ಫ್ರಾನ್ಸ್ನ ರಾಷ್ಟ್ರಗೀತೆಯಾಯಿತು. ಪುರುಷರು ಯುದ್ಧದಲ್ಲಿ ಹೋರಾಡುತ್ತಿರುವಾಗ ಮಹಿಳೆಯರು ತಮ್ಮ ಕುಟುಂಬವನ್ನ ನೋಡಿಕೊಂಡರು. ಸಾವಿರದ 1791ರ ಸಂವಿಧಾನವು ಸಮಾಜದ ಶ್ರೀಮಂತ ವರ್ಗಗಳಿಗೆ ಮಾತ್ರ ರಾಜಕೀಯ ಹಕ್ಕುಗಳನ್ನ ನೀಡಿದ್ರಿಂದ ಜನಸಂಖ್ಯೆಯ ದೊಡ್ಡ ವರ್ಗಗಳು ಕ್ರಾಂತಿಯನ್ನ ಮತ್ತಷ್ಟು ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ರಾಜಕೀಯ ಕ್ಲಬ್ಗಳನ್ನ ರಚಿಸಲಾಯಿತು ಮತ್ತು ಅವುಗಳಲ್ಲಿ ಜಾಕೋಬಿನ್ಸ್ ಅತ್ಯಂತ ಯಶಸ್ವಿ ಕ್ಲಬ್ ಆಯಿತು. ಜಾಕೋಬಿನ್ ಕ್ಲಬ್ನ ಸದಸ್ಯರು ಸಣ್ಣ ವ್ಯಾಪಾರಿಗಳು, ಶೂ ತಯಾರಕರು, ಪೇಸ್ಟ್ರಿ ಅಡುಗೆಯವರು, ಗಡಿಯಾರ ತಯಾರಕರು, ಮುದ್ರಕಗಳು, ಜೊತೆಗೆ ಸೇವಕರು ಮತ್ತು ದಿನಗೂಲಿ ಕೆಲಸಗಾರರಂತಹ ಕುಶಲಕರ್ಮಿಗಳನ್ನ ಒಳಗೊಂಡಿದ್ದರು. ಜಾಕೋಬಿನ್ ಸದಸ್ಯರು ಡಾಕ್ ವರ್ಕರ್ಸ್ ಧರಿಸುವ ಉದ್ದನೆಯ ಪಟ್ಟೆ ಪ್ಯಾಂಟ್ ಧರಿಸಲು ಪ್ರಾರಂಭಿಸಿದರು. ಆಗಸ್ಟ್ 10, 1792ರಂದು ಜಾಕೋಬಿನ್ಸ್ ಟುಲೆರಿಸ್ ಅರಮನೆಗೆ ದಾಳಿ ಮಾಡಿದರು ಮತ್ತು ಹಲವಾರು ಗಂಟೆಗಳ ಕಾಲ ರಾಜನನ್ನ ಒತ್ತೆಯಾಳಾಗಿ ಇರಿಸಿದರು. ಚುನಾವಣೆಗಳು ನಡೆದವು ಮತ್ತು 21 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ಪುರುಷರು ಮತದಾನದ ಹಕ್ಕನ್ನ ಪಡೆದರು. 21 ಸೆಪ್ಟೆಂಬರ್ 1792ರಂದು ರಾಜ್ಯ ಪ್ರಭುತ್ವವನ್ನ ರದ್ದುಗೊಳಿಸಲಾಯಿತು ಮತ್ತು ಫ್ರಾನ್ಸ್ ಅನ್ನ ಗಣರಾಜ್ಯವೆಂದು ಘೋಷಿಸಲಾಯಿತು.
ಲೂಯಿಸ್ಗೆ ದೇಶದ್ರೋಹದ ಅಪರೂಪದ ಮೇಲೆ ನ್ಯಾಯಾಲಯವು ಮರಣ ದಂಡನೆ ವಿಧಿಸಿತು. ಭಯೋತ್ಪಾದನೆಯ ಆಳ್ವಿಕೆ 1793ರಿಂದ 1794 ಸಿಇವರೆಗಿನ ಅವಧಿಯನ್ನ ಭಯೋತ್ಪಾದನೆಯ ಆಳ್ವಿಕೆ ಎಂದು ಕರೆಯಲಾಗುತ್ತೆ. ಜಾಕೋಬಿನ್ ಕ್ಲಬ್ನ ನಾಯಕ ರೊಬೆಸ್ಪಿಯರ್ ಕಟ್ಟುನಿಟ್ಟಾದ ನಿಯಂತ್ರಣ ಮತ್ತು ಶಿಕ್ಷೆಯ ನೀತಿಯನ್ನ ಅನುಸರಿಸಿದರು. ಅವರು ಮಾಜಿ ವರಿಷ್ಠರು ಮತ್ತು ಪಾದ್ರಿಗಳು, ಇತರ ರಾಜಕೀಯ ಪಕ್ಷಗಳ ಸದಸ್ಯರು ಮತ್ತು ಅವರ ವಿಧಾನಗಳನ್ನ ಒಪ್ಪದ ಅವರ ಸ್ವಂತ ಪಕ್ಷದ ಸದಸ್ಯರನ್ನ ಬಂಧಿಸಿ ಜೈಲಿನಲ್ಲಿಟ್ರು. ನ್ಯಾಯಾಲಯವು ಅವರನ್ನ ತಪ್ಪಿತಸ್ಥರು ಎಂದು ಕಂಡುಹಿಡಿದರೆ ಸಂದೇಶವನ್ನ ಕಳುಹಿಸಲು ಸಾರ್ವಜನಿಕವಾಗಿ ಗಿಲಟಿನ್ ವಿಧಿಸಲಾಯಿತು. ಗಿಲೋಟಿನ್ 2 ಧ್ರುವಗಳನ್ನ ಒಳಗೊಂಡಿರುವ ಒಂದು ಸಾಧನವಾಗಿದೆ ಮತ್ತು ಒಬ್ಬ ವ್ಯಕ್ತಿಯ ಶಿರಚ್ಛೇದನ ಬ್ಲೇಡ್ ಅನ್ನು ಡಾಗಿಲ್ಲೊಟಿನ್ ಎಂದು ಹೆಸರಿಸಲಾಗಿದೆ. ವೇತನ ಮತ್ತು ಬೆಲೆಗಳ ಮೇಲೆ ಗರಿಷ್ಠ ಮಿತಿಯನ್ನ ಇರಿಸಲು ಕಾನೂನುಗಳನ್ನ ಹೊರಡಿಸಲಾಯಿತು. ಮಾಂಸ ಮತ್ತು ಬ್ರೆಡ್ ಅನ್ನ ಪಡಿತರ ಮಾಡಲಾಯಿತು. ದುಬಾರಿ ಬಿಳಿ ಹಿಟ್ಟನ್ನ ಬಳಸಲು ನಿಷೇಧಿಸಲಾಗಿದೆ. ಎಲ್ಲಾ ಜನರಿಗೆ ನಿಗದಿತ ಪ್ರಮಾಣದ ಮಾಂಸ ಮತ್ತು ರೊಟ್ಟಿಯನ್ನು ಮಾತ್ರ ಹೊಂದಲು ಅವಕಾಶ ನೀಡಲಾಯಿತು ಮತ್ತು ಸರ್ಕಾರವು ನಿಗದಿಪಡಿಸಿದ ಬೆಲೆಗೆ ಮಾರಾಟ ಮಾಡುವುದರಿಂದ ರೈತರು ನಷ್ಟವನ್ನ ಅನುಭವಿಸಿದರು. ಚರ್ಚ್ಗಳನ್ನ ಮುಚ್ಚಲಾಯಿತು ಮತ್ತು ಅವರ ಕಟ್ಟಡಗಳನ್ನ ಬ್ಯಾರಕ್ಗಳು ಅಥವಾ ಕಚೇರಿಗಳಾಗಿ ಪರಿವರ್ತಿಸಲಾಯಿತು. ರೊಬೆಸ್ಪಿಯರ್ ತನ್ನ ನೀತಿಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದರು. ಅಂತಿಮವಾಗಿ ಅವರನ್ನ ಜುಲೈ 1794 ಸಿನಲ್ಲಿ ನ್ಯಾಯಾಲಯವು ತಪ್ಪಿತಸ್ಥರೆಂದು ನಿರ್ಣಯಿಸಲಾಯಿತು, ಬಂಧಿಸಲಾಯಿತು ಮತ್ತು ಗಿಲ್ಲೋಟಿನ್ಗೆ ಕಳುಹಿಸಲಾಯಿತು. ಆದ್ರಿಂದ ಈ ವಿಡಿಯೋದಲ್ಲಿ ನೀವಿದನ್ನೆಲ್ಲ ನೋಡಿದ್ದೀರಿ. ಫ್ರಾನ್ಸ್ ಹೇಗೆ ಸಾಂವಿಧಾನಿಕ ರಾಜಪ್ರಭುತ್ವವಾಗುತ್ತದೆ, ದಂಗೆಯ ಕೋರ್ಸ್, ಭಯೋತ್ಪಾದನೆಯ ಆಳ್ವಿಕೆ. ಧನ್ಯವಾದಗಳು.